ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೆಚ್ಚಿನವನಾದ ಆ ಸೇವಕನು. ರೆಫರೆನ್ಸ್ ಪುಟ 4668, ಪುಟದ ಸಂಖ್ಯೆ 101. ಕುರುಡರನ್ನು ಮತ್ತು ಬಡವರನ್ನು ಆಶೀರ್ವದಿಸುವುದು. ಪ್ರಯಾಣ ಮಾಡುವಾಗ ಒಡೆಯನಿಗೆ ತನ್ನ ಸ್ಥಾನಮಾನವು ಒಬ್ಬ ಸೇವಕನೆಂತೆಂಬುದನ್ನು ನಿದರ್ಶಿಸುವಂಥ ಒಂದು ಅವಕಾಶ ದೊರೆತಿತ್ತು. ಆತನು ಹೋಗುತ್ತಿರುವುದನ್ನು ತಿಳಿದುಕೊಂಡು ಇಬ್ಬರು ಕುರುಡರು ಆತನನ್ನು ದಾವೀದನ ಕುಮಾರನಾದ ಮೆಸ್ಸಿಯನೆಂದು ಅಭಿನಂದಿಸುವವರಾಗಿ ಆತನಿಂದ ದಯೆ, ಸಹಾಯ, ಉಪಶಮನ ಹೊಂದುವುದಕ್ಕಾಗಿ ವಿನಂತಿಸಿಕೊಂಡಿದ್ದರು. ಹೇಗಿದ್ದರೂ ನೀವು ಕೇವಲ ಕುರುಡರಾದ ಭಿಕ್ಷುಕರು ಎಂದು ಹೇಳಿ ಅವರನ್ನು ದಾಟಿ ಹೋಗುವುದರ ಬದಲಾಗಿ ಒಡೆಯನು ನಿಂತುಕೊಂಡವನಾಗಿ ಅವರನ್ನು ತನ್ನ ಬಳಿಗೆ ಕರೆದು ಅವರ ಬೇಡಿಕೆಗೆ ಸ್ಪಂದಿಸುವವನಾಗಿ ಅವರ ಕಣ್ಣುಗಳನ್ನು ಮುಟ್ಟಿದ್ದನು. ಹಾಗೂ ಕೂಡಲೇ ಅವರು ದೃಷ್ಟಿಯನ್ನು ಪಡೆದುಕೊಂಡಿದ್ದರು. ಆ ಮಹಾಬೋಧಕನು ಮಾಡುತ್ತಿದ್ದ ಅದ್ಭುತಗಳು ಆತನಿಗೆ ಶಕ್ತಿ ನಷ್ಟವಾಗದೆ ನಡೆಸಲ್ಪಡುತ್ತಿರಲಿಲ್ಲವೆಂಬುದನ್ನು ಇತರ ಸತ್ಯವೇದ ಭಾಗಗಳು ಸೂಚಿಸುತ್ತವೆ. ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸಿ ಮಾಡುತ್ತಿದ್ದರಿಂದ ತಾನು ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಬಡವನಾಗಿ ಅತಿ ದೀನರಿಗೆ ನತದೃಷ್ಟರಾದ ಕಡು ಬಡವರಿಗೆ ಸೇವೆ ಮಾಡೋ ಸಲುವಾಗಿ ತನ್ನನ್ನು ತಗ್ಗಿಸಿಕೊಂಡಿದ್ದನು. ನಮ್ಮ ಹೃದಯದಲ್ಲಿ ಇರಬೇಕಾದ ಅಲ್ಲದೆ ಆ ಮಹಾಬೋಧಕನ ನಿಜವಾದ ಹಿಂಬಾಲಕರಾದ ಶಿಷ್ಯರೆಲ್ಲರ ಜೀವನವನ್ನು ಕೆಲಮಟ್ಟಿನಲ್ಲಿ ನಿಯಂತ್ರಿಸುವ ಸಾತ್ವಿಕ ಭಾವವೆಂಬ ಸೇವಾಭಾವದ ಗುಣಲಕ್ಷಣಗಳ ಒಂದು ನಿದರ್ಶನವು ಇಲ್ಲಿ ನಮಗಿರುವುದು. ಶಾರೀರಿಕವಾದ ಕಣ್ಣುಗಳನ್ನು ತೆರೆಯ ಮಾಡುವುದು ನಮ್ಮ ಅಧಿಕಾರದಲ್ಲಿ ಇಲ್ಲದಿದ್ದಾಗ್ಯೂ ದೇವರಿಗೆ ಸಂಬಂಧಿಸಿದ ಸಂಗತಿಗಳ ಬಗ್ಗೆ ಒಂದು ಸ್ಪಷ್ಟವಾದ ಒಳನೋಟವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವುದು ನಮ್ಮ ಅಧಿಕಾರದಲ್ಲಿರುವುದು. ಆ ಸಂಗತಿಗಳನ್ನು ಅಂದರೆ ದೇವರನ್ನು ಪ್ರೀತಿಸುವಂಥವರಿಗಾಗಿ ಮತ್ತು ಆತನನ್ನು ಪ್ರೀತಿಸುವವರಾಗಿ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂಥವರಿಗಾಗಿ ದೇವರು ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಶಾರೀರಿಕ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಹೀಗಿರುವಲ್ಲಿ ನಾವು ನಿಜವಾದ ಅಂದರೆ ದೇವರಿಂದ ಕೊಡಲ್ಪಡುವಂಥ ಮಹತ್ವಾಕಾಂಕ್ಷೆಯನ್ನು ಪಡೆಯ ಬಯಸುವವರಾಗೋಣ. ಅದರಲ್ಲೂ ವಿಶೇಷವಾಗಿ ನಾವು ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತವನ್ನು ತಿಳಿದು ಅದನ್ನು ನೆರವೇರಿಸುವಂಥವರಾಗೋಣ.